ದಶರಥ ಸುತಂ ವಿಲಪನ್ ಸ್ವರ್ಗಂ ಜಗಾಮ ಅಂತ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 1ನೇ ಸರ್ಗದಲ್ಲಿ 33ನೇ ಶ್ಲೋಕ. ನಮಗೆಲ್ಲ ಸಾಮಾನ್ಯವಾಗಿ ತಿಳಿಯುವಂತೆ ಈ ವಿಲಪನ್ ಅನ್ನುವುದು ಅಕರ್ಮಕ ಧಾತು ಅಂತ ಕಾಣಿಸ್ತದೆ. ಇದು ರೋದಿತಿ ಅಂದ್ರೆ ಅಳುತ್ತಾನೆ ಅಂತಂದ್ರೆ ಅಕರ್ಮಕ. ಸಹಜವಾಗಿ ಅದೇ ಅರ್ಥ ವಿಲಪತಿ ಅನ್ನೋದು ಕೂಡ ಬರೋದ್ರಿಂದ ಇದು ಕೂಡ ಅಕರ್ಮಕ ಅಂತ ಕಾಣಿಸ್ತದೆ. ಮೂಲತಃ ಲಪತಿ ಅನ್ನೋ ಧಾತು ಅಂತ ತಗೊಂಡ್ರೆ, ಲಪತಿ ಅಂದ್ರೆ ಮಾತನಾಡುತ್ತಾನೆ, ಲಪತಿ ರಪತಿ ಇದೆಲ್ಲ ಮಾತಾಡೋದು ಅಂತ ಅರ್ಥ ಆಗ್ತದೆ. ಅದರಲ್ಲಿ ವಿ ಅಂತ ಉಪಸರ್ಗ ಸೇರಿದಾಗ ಅಳುವುದು, ದುಃಖ ಪಡೋದು ಅಂತ ಅರ್ಥ ಆಗ್ತದೆ. ಅದರಿಂದ ಇದು ಅಕರ್ಮಕ ಧಾತು ಅಂತ ನಮಗೆ ಕಾಣಿಸ್ತದೆ ನಮ್ಮ ಅನುಭವದಲ್ಲಿ. ಆದರೆ ವಾಲ್ಮೀಕಿಗಳು ಅದನ್ನ ಸುತಂ ವಿಲಪನ್ ಅಂತ ಪ್ರಯೋಗ ಮಾಡಿದ್ದಾರೆ. ಮಗನನ್ನು ಅಳುತ್ತಾ ಅಂತ ಅರ್ಥ ಆಗುತ್ತೆ ಕನ್ನಡದಲ್ಲಿ ಮಾಡಿದರೆ. ಆದರೆ ಕನ್ನಡದಲ್ಲಿ ಅದರ ಅನುವಾದ ಹೇಗೆ? ಮಗನನ್ನು ನೆನೆದು ಅಳುತ್ತಾ, ಅಥವಾ ಮಗನ ವಿಷಯದಲ್ಲಿ ಶೋಕ ಪಡುತ್ತಾ, ಹೀಗೆ ಅರ್ಥ ಅದಕ್ಕಾಗುತ್ತೆ. ಆದ್ದರಿಂದ ಇವತ್ತಿನ ಪಾಣಿನಿ ವ್ಯಾಕರಣದ ನಿಯಮಗಳು ಏನೇ ಇರಲಿ, ನೀವು ವಿಲಪನ್ ಅಂತ ಅನ್ನೋದನ್ನು ಹಾಗೆ ಅಕರ್ಮಕವಾಗಿಯೇ ಪ್ರಯೋಗ ಮಾಡಬೇಕು ಅಂತ ಅರ್ಥ ಅಲ್ಲ. ಸುತಸ್ಯ ವಿಷಯ ವಿಲಪನ್ ಅಂತ ಸಪ್ತಮಿ ವಿಭಕ್ತಿನೂ ಹಾಕಿ ಕಷ್ಟಪಡಬೇಕು ಅಂತನೂ ಇಲ್ಲ. ನಮ್ಗೆ ಸಿಕ್ಕಿದ್ರೆ ಇದನ್ನು ನಾವೇ ಪ್ರಯೋಗ ಮಾಡುವುದಾಗಿದ್ರೆ ಸುತ ವಿಷಯ ವಿಲಪನ್ ಅಂತ ಹೀಗೆಲ್ಲ ಜಾಸ್ತಿ ಶಬ್ದ ಹಾಕಿ ಏನೇನೋ ಮಾಡ್ತಿದ್ದೆ. ಅದನ್ನು ಶಾರ್ಟ್ ಆಗಿ ಇಂಪ್ರೆಸಿವ್ಲಿ ಹೇಳಬೇಕು ಅಂತಾದರೆ ವಿಲಪನ್ ಸುತ ಪಾಣಿನಿ ಇವರು ವಾಲ್ಮೀಕಿಗಳು ಪ್ರಯೋಗ ಮಾಡಿದ್ದಾರೆ. ಇಂಥವು ಕೆಲವನ್ನ ನಾವು ರೂಢಿಯಲ್ಲಿ ತರಬೇಕು. ಭಾಷೆ ಸಂಕ್ಷಿಪ್ತನೂ ಆಗ್ತದೆ, ಹೆಚ್ಚು ಎಫೆಕ್ಟಿವ್ ಕೂಡ ಆಗ್ತದೆ. ಅದರಿಂದ ಸಕರ್ಮಕ, ಒಂದು ಧಾತು ಸಕರ್ಮಕ ಆಗಿರ್ಬೋದು, ಅಲ್ಲಿ ಕರ್ಮ ಪ್ರಯೋಗ ಮಾಡಲೇಬೇಕಾಗಿಲ್ಲ ಅನ್ನೋದನ್ನು ಈ ಹಿಂದೆ ಎಷ್ಟೋ ಸರಿ ನೋಡಿದ್ದೇವೆ. ಅದು ಇನ್ನೊಂದು ಧಾತು ವಿಕರ್ಮಕ ಆಗಿರ್ಬೋದು ಈಗಿನ ದೃಷ್ಟಿಯಲ್ಲಿ, ಆದರೆ ಅದಕ್ಕೊಂದು ಕರ್ಮ ಇರ್ತದೆ. ಅದನ್ನು ನಾವು ಯಾವುದೋ ಷಷ್ಠಿ ವಿಭಕ್ತಿಯಲ್ಲೋ ಸಪ್ತಮಿ ವಿಭಕ್ತಿಯಲ್ಲಿ ಹಾಕಿ ಕಷ್ಟಪಡಬೇಕಾಗಿಲ್ಲ. ದ್ವಿತೀಯ ವಿಭಕ್ತಿಯಲ್ಲಿ ಹೇಳಿದರೆ ತುಂಬ ಸುಲಭ ಆಗುವಂತಿದ್ರೆ ಹೀಗೆ ದಶರಥ ಸುತಂ ವಿಲಪತಿ, ಸುತಂ ವಿಲಪನ್ ಸ್ವರ್ಗಂ ಜಗಾಮ ಇಂಥ ಪ್ರಯೋಗಗಳನ್ನ ಬಳಕೆಯಲ್ಲಿ ತರಬೇಕು.